ನನ್ನ ಹೆಸರು ಆರಿಫ್ ಅಂತೇಳಿ. ಸೊ ನಾನ್ ನಿಮ್ ಮುಂದೆ ಈಗ ಇರೋದು, ನೀವು ನಿನ್ನೆ ಬೂಟ್ ಕ್ಯಾಂಪ್ ಒನ್ ನೋಡಿದ್ಮೇಲೆ ನೀವು ಅಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ತೀರ, ESBI ಕಾನ್ಸೆಪ್ಟ್ ಅನ್ನ. ಅದನ್ನ ನಾನು ನಿಮ್ಗೆ ಇವತ್ತು ಸ್ವಲ್ಪ ಡಿಟೈಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್, ನಾಟ್ ವೇಸ್ಟ್ ಮಚ್ ಟೈಮ್. ಇದು ESBI ಅಂದ್ರೆ ಏನು? ಓಕೆ, ಇ ಅಂತಂದ್ರೆ ಒನ್ ಸೈಡ್, ಎಸ್ ಅಂದ್ರೆ ಒನ್ ಸೈಡ್, ಇ ಅಂದ್ರೆ ಎಂಪ್ಲಾಯೀಸ್, ಎಲ್ಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್. ನೀವು ನೋಡಬಹುದು ಇಲ್ಲಿ ಇ ಅಂದ್ರೆ ಎಂಪ್ಲಾಯ್ಡ್, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್. ಓಕೆ, ಸೊ ಇನ್ನ ಒಂದು ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು, ಬಿ ಅಂದ್ರೆ ಯಾರು? ಬಿಸ್ನೆಸ್ ಓನರ್ಸ್. ಐ ಅಂದ್ರೆ ಏನು? ಇನ್ವೆಸ್ಟರ್ಸ್. ಇದು ನಮ್ಗೆ ಸ್ಕೂಲ್ ಅಲ್ಲಿ, ಕಾಲೇಜ್ ಅಲ್ಲಿ ಎಲ್ಲೂ ಹೇಳ್ಕೊಡಲ್ಲ. ಇದು ಬರೀ ಏನ್ ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಮ್ ಸಣ್ಣವರಿದ್ದಾಗ ಟೀಚರ್ಸ್, ಯಾರೇ ನಮ್ ಪ್ರೊಫೆಷನಲ್ಸ್ ಲೆಕ್ಚರ್ಸ್, ನಮ್ ಯಾರು ನಮಗೆ ಪಾಠ ಕಲ್ತಿರ್ತಾರೆ, ನಾವು ಮ್ಯಾಕ್ಸಿಮಮ್ 97% ಆಫ್ ದ ಪೀಪಲ್ ಆರ್ ಡೂಯಿಂಗ್ ದಿಸ್. ಜಾಬ್ ಚೆನ್ನಾಗಿ ಓದ್ಕೋ, ಜಾಬ್ ಬರುತ್ತೆ. ಅದು ಓದ್ಕೋ, ಜಾಬ್ ಬರುತ್ತೆ. ಈ ಕೋರ್ಸ್ ಮಾಡು, ಜಾಬ್ ಬರುತ್ತೆ. ಈ ಜಾಬ್ ಅಂತಂದ್ರೆ ಫುಲ್ ಫಾರ್ಮ್ ಏನು? ಯಾರನ್ನ ಯಾವತ್ತು ಯೋಚನೆ ಮಾಡಿದಿರಾ ಜಾಬ್ ಇನ್ ಫುಲ್ ಫಾರ್ಮ್ ಏನಂತ? ವಾಟ್ ಈಸ್ ಜೆ, ವಾಟ್ ಈಸ್ ಓ, ವಾಟ್ ಈಸ್ ಬಿ? ಏನಿದು? ಜೆ ಅಂದ್ರೆ ಏನು? ಓ ಅಂದ್ರೆ ಏನು? ಬಿ ಅಂದ್ರೆ ಏನು? ಇದು ಕೂಡ ನನಗೆ ಫಸ್ಟ್ ಟೈಮ್ ನನಗೆ ಗೊತ್ತಾದ್ಮೇಲೆ ಜಾಬ್ ಇನ್ ಫುಲ್ ಫಾರ್ಮ್ ನಾನು ಬಹಳ ಶಾಕ್ ಆದೆ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ತರ ರಿಸಲ್ಟ್ ನನಗೂ ಬಂತು. ಗೂಗಲ್ ಅಲ್ಲಿ ನಾನೇ ಸರ್ಚ್ ಮಾಡಿದೆ, ವಾಟ್ ಈಸ್ ಫುಲ್ ಫಾರ್ಮ್ ಆಫ್ ಜಾಬ್ ಅಂತ. ಗೂಗಲ್ ಅಲ್ಲಿ ನೀವು ಕೂಡ ಚೆಕ್ ಮಾಡಬಹುದು, ವಾಟ್ ಈಸ್ ಫುಲ್ ಫಾರ್ಮ್ ಆಫ್ ಜಾಬ್ ಅಂತೇಳಿ. ಜಾಯಿನ್ ಅದರ್ಸ್ ಬಿಸ್ನೆಸ್ ಅಂತೇಳಿ. ಓಕೆ, ಪ್ರಪಂಚದಲ್ಲಿ ಎಲ್ಲ ನಡೀತಿರೋದೇ ಬಿಸ್ನೆಸ್. ನೀವು ಯೂಸ್ ಮಾಡ್ತಿರೋದು ಪೆನ್ಸಿಲ್ ಇಂದ ಹಿಡಿದ್ಬಿಟ್ಟು, ನೀವು ಓಡಿಸ್ತಾ ಇರೋದು ಕಾರ್ ಆಗಿರ್ಲಿ, ನೀವು ಓಡಿಸ್ತಾ ಇರೋದು ಬೈಕ್ ಇರ್ಲಿ, ಸೈಕಲ್ ಇರ್ಲಿ, ಬುಕ್, ಪೆನ್, ಎವ್ರಿಥಿಂಗ್. ನೀವು ಸುತ್ತಮುತ್ತ ಕಣ್ಣು ಆಡ್ಸ್ರಿ ಒಂದ್ಸತಿ, ಏನ್ ಕಾಣಿಸ್ತಾ ಇದೆ ಅನ್ನೋದು ನೋಡಿ. ಎವ್ರಿಥಿಂಗ್ ಇಸ್ ಬಿಸ್ನೆಸ್. ಓಕೆ, ಸೊ ನಾನೀಗ ಜಾಬ್ ಅಂತಂದ್ರೆ ಜಾಯಿನ್ ಅದರ್ಸ್ ಬಿಸ್ನೆಸ್. ಓಕೆ, ಐದರ್ ಯು ಡೂ ಯುವರ್ ಓನ್ ಜಾಬ್, ಐದರ್ ಯು ಡೂ ಯುವರ್ ಓನ್ ಬಿಸ್ನೆಸ್. ಸೊ ಈಗ ನೀವು ಇಲ್ಲಿ ಬಿಸ್ನೆಸ್ ಓನರ್ಸ್ ಆಗಕ್ ಹೊಂಟಿದ್ದೀರಾ. ಅದು ಯಾವ ತರ ಅಂತ ನಿಮ್ಗೆ ಬರೋ ಸೆಷನ್ಸ್ ಅಲ್ಲಿ, ಬರೋ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಈಗ ನೀವು ಇಲ್ಲಿ ನೋಡಿ ರೀಡ್ ಮಾಡ್ಬೋದು, 100% ನೀವು ಒಬ್ಬರೇ ಎಫರ್ಟ್ ಹಾಕ್ತೀರಾ. ನೀವು ಒಬ್ಬರೇ ಇರ್ತೀರಾ, 100% ನೀವು ಒಬ್ಬರೇ ಎಫರ್ಟ್ ಹಾಕ್ತೀರಾ, ಅಷ್ಟೇ ನಿಮ್ದು ಇನ್ಕಮ್ ಬರುತ್ತೆ. ಎಷ್ಟು ನೀವು ಎಫರ್ಟ್ ಹಾಕ್ತೀರಾ, ಎಷ್ಟು ನೀವು ಕೆಲಸ ಮಾಡ್ತೀರಾ, ಅಷ್ಟೇ ನಿಮ್ ಇನ್ಕಮ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ತಿರ್ತೀರಾ, ಜಾಬ್ ಮಾಡ್ತಿರ್ತೀರಾ, ಅದಕ್ಕೆ ನಿಮ್ಗೆ ಅಷ್ಟೇ ಇನ್ಕಮ್, ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಅಲ್ಲಿ ಬರುತ್ತೆ. ಇಲ್ಲಿ ನೀವು ಕಷ್ಟ ಪಡ್ತೀರಾ, ಬೆಳಿಗ್ಗೆ 6 ಗಂಟೆ ಹೋಗ್ತಾರೆ, ಕೆಲವರು ರಾತ್ರಿಗೆ 1 ಗಂಟೆಗೆ ಬರ್ತಾರೆ, 9 ಗಂಟೆಗೆ ಬರ್ತಾರೆ, ಬೆಳಿಗ್ಗೆ 6 to 6 ಮಾಡ್ತಾರೆ, 12 ಅವರ್ಸ್, 18 ಅವರ್ಸ್. ಯಾರನ್ನ 24 ಅವರ್ಸ್ ಕೆಲಸ ಮಾಡಕ್ ಆಗುತ್ತಾ? 24 ತಾಸು ಕೆಲಸ ಯಾರಿಗೂ ಮಾಡಕ್ಕೆ ಪಾಸಿಬಲ್ ಇಲ್ಲ, ಹೌದಿಲ್ಲ? ಸೊ ಇಲ್ಲಿ ಏನು, ನೀವು ಎಷ್ಟು ಟೈಮ್ ಕೊಡ್ತಾ ಇದೀರಾ, ನಿಮ್ಗೆ ಅಷ್ಟೇ ಇನ್ಕಮ್ ಬರ್ತಾ ಇದೆ. ಸಿಂಪಲ್. ನಾನು ಇಷ್ಟು ಕೆಲಸ ಮಾಡ್ತೀನಪ್ಪ, ನಾನು 8 ತಾಸು ಕೆಲಸ ಮಾಡಿದ್ರೆ ನನಗೆ 10,000 ಇಷ್ಟು ಸ್ಯಾಲ್ರಿ ಕೊಡ್ತಾರೆ, 15,000, 20,000, 30,000. ಇವತ್ತು 30 ಏಜ್, 20 to 30 ಏಜ್ ಮಧ್ಯದಲ್ಲಿ ಯಾರು ಇದಾರಲ್ಲ, ಅವ್ರೆಲ್ಲಾರು ಸ್ಟಕ್ಅಪ್ ಆಗಿರೋದು ಇಲ್ಲೇ, ಜಾಬ್ 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 ಅಂತೇಳಿ. ಓಕೆ, ಆಲ್ಮೋಸ್ಟ್ ಯೂತ್ 90% ಯೂತ್ ನಮ್ದು ಇಲ್ಲೇ ಹೋಗ್ತಾ ಇರೋದು. ಅದರಲ್ಲಿ ನೋ ಸೆಕ್ಯೂರಿಟಿ. ಇವತ್ತು ಜಾಬ್ ಇರುತ್ತೆ, ನಾಳೆ ಇರಲ್ಲ. ಇವತ್ತು ಸೆಕ್ಯೂರಿಟಿ ಇರುತ್ತೆ, ನಿಮ್ ಕೆಲಸ ಮಾಡ್ತಿರ್ತೀರ, ಬಟ್ ನಾಳೆ ತೆಗ್ದು ಬಿಟ್ರೆ ಏನ್ ಮಾಡ್ಬೇಕಪ್ಪ ಭಯ ಇರುತ್ತೆ, ಕಮಿಟ್ಮೆಂಟ್ಸ್ ಇರ್ತವೆ, ಯಾವ ತರ ಫುಲ್ಫಿಲ್ ಮಾಡೋದು ಅಂತೇಳಿ ಎಲ್ಲವೂ ನಾವು ಯೋಚನೆ ಮಾಡ್ತೀವಿ. ಓಕೆ, ಇದರಲ್ಲಿ ನೋ ಟೈಮ್ ಲೆವರೇಜ್. ಲೆವರೇಜ್ ಅಂತಂದ್ರೆ ಏನು ಇಲ್ಲಿ ಅಂತಂದ್ರೆ, ಟೈಮ್ ಅನ್ನ ನೀವು ಯಾವ ತರ ಯುಟಿಲೈಸ್ ಮಾಡಿ ಅದಕ್ಕೆ ಡಬಲ್ ಮಾಡೋದನ್ನ. ಓಕೆ, ಟೈಮ್ ನೀವು ಡಬಲ್ ಮಾಡೋದನ್ನ, ಜಾಸ್ತಿ ಮಾಡೋದಕ್ಕಿಂತ ನಾವು ಲೆವರೇಜ್ ಅಂತ ಹೇಳ್ತೀವಿ. ಟೈಮ್ ಫ್ರೀಡಮ್ ಅಂತಾನು ನೀವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್, ಎಸ್ ಕ್ಯಾಟಗರಿ ಯಾರಪ್ಪ ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ಡ್. ಸೆಲ್ಫ್ ನೋಡಿ, ಇಲ್ಲಿ ಮುಂದೆ ಏನಿದೆ, ಸೆಲ್ಫ್ ಅಂತ ಇದೆ. ಎಂಪ್ಲಾಯ್ಡ್, ಇವ್ರು ಕೂಡ ಎಂಪ್ಲಾಯೀಸೇ, ಇವರು ಕೆಲಸ ಮಾಡ್ತಾ ಇದಾರೆ. ಬಟ್ ತನಾಗಿ ಇವರು, ನಾನು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಕಿರಾಣಿ ಅಂಗಡಿ, ಮೆಡಿಕಲ್ ಸ್ಟೋರು, ಅಥವಾ ಇದು ಏನಂತಾರೆ ಡಾಕ್ಟರ್ಸ್ ಇರ್ಲಿ. ಓಕೆ, ನಾವು ಯೋಚನೆ ಮಾಡ್ತೀವಿ, ನಾನ್ ಫಸ್ಟ್ ಯೋಚನೆ ಮಾಡ್ತಾ ಇದ್ದೆ, ಈ ಕಿರಾಣಿ ಸ್ಟೋರ್ ಒಂದು ಭಾರಿ ಬಿಸ್ನೆಸ್ ನಡೆಯೋದು ನೋಡಪ್ಪ ಇವಂದು ಅಂತ, ನಾವು ಒಂದ್ ಕಿರಾಣಿ ಸ್ಟೋರ್ ಹಾಕೊಂಡ್ಬಿಡ್ಬೇಕು ಅಂತ ಅನ್ಕೊಂತೀವಿ. ಪಾನಿಪುರಿದವನು ಅವನು ಬಾಬಾ ಬಾಬಾ ಏನ್ ಬಿಸ್ನೆಸ್ ಮಾಡ್ತಾನಪ್ಪ, ದಿನಕ್ಕೆ ಒಂದು 100 ಪ್ಲೇಟ್ ಮಾಡ್ತಾನೆ ಅಂತೇಳಿ ನಾವು ಅನ್ಕೊಂತೀವಿ. ಇಲ್ಲಿ ನೋಡಿ, ಅವನ್ ತನಾಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಜಾಬ್. ಅದು ಯು ಓನ್ ಎ ಜಾಬ್ ಅಂತೇಳಿ. ಇಲ್ಲಿ ಏನಿದೆ ಅಂತಂದ್ರೆ ಸೇಮ್, ಜಾಸ್ತಿ ಎಫರ್ಟ್ ಹಾಕ್ತಾರೆ, ಸ್ವಲ್ಪ ಸ್ವಲ್ಪ ಟೈಮ್ ಕೊಡ್ತಾರೆ. ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಇನ್ಕಮ್ ಬರ್ತದೆ. ಇವ ಕಿರಾಣಿ ಅಂಗಡಿದವನು ಬೆಳಿಗ್ಗೆ 8 ಗಂಟೆ ಶಟರ್ ತೆಗ್ದಿ ರಾತ್ರಿ 10 ಗಂಟೆ ತಗ ಶಟರ್ ಓಪನ್ ಮಾಡಿದ್ರೆ ಅವನಿಗೆ ದುಡ್ಡು ಬರ್ತದೆ. ಅವನು ಸಪೋಸ್ ಶಟರ್
ಓಪನ್ ಮಾಡಿಲ್ಲಪ್ಪ ಅವತ್ತಂತಂದ್ರೆ ಅವನಿಗೆ ಕಸ್ಟಮರು ಬರಲ್ಲ, ಗಿರಾಕು ಬರಲ್ಲ, ಅವನಿಗೆ ದುಡ್ಡು ಕೂಡ ಬರಲ್ಲ. ಅಲ್ಲಿ ಅವನು ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಅಷ್ಟು ದುಡ್ಡು ಹಾಕಿರ್ತಾರೆ, ಬಂಡವಾಳ ಎಲ್ಲ ಹಾಕಿರ್ತಾನೆ. ನಾನು ಏನಂತಾರೆ, ಕೆಲವೊಬ್ರು ಪಾನಿಪುರಿ, ಒಂದ್ ಸಣ್ಣದು ಪಾನಿಪುರಿ ಓಪನ್ ಮಾಡೋದಕ್ಕೆ ನಿಮ್ಗೆ ಒಂದ್ ಬಂಡಿ ಗಿಂಡಿ ರೆಡಿ ಮಾಡ್ಕೊಂಡು ಒಂದ್ ಮಳಿಗೆ ತಗೊಂಡು ನೀವು ಕುಂತ್ಕೊಂಡ್ರು 1 ಲಕ್ಷ ಕೆಳಗೆ ನೀವು ಅದು ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ. ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಆಗ್ಬೇಕಂದ್ರೆ, ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗ್ಬೇಕಂದ್ರೆ ಇಲ್ಲಿ ನಿಮ್ಗೆ ಫ್ಯಾಮಿಲಿ ಟೈಮ್ ಇರಲ್ಲ. ಹೋಗ್ಬೇಕು ಅಂಗಡಿ ತೆಗಿಬೇಕಂತೇಳಿ ಹೆಂಗ್ ಹೋಗ್ತೀರಿ, ಅಂಡ್ ಟೆನ್ಷನ್ ಜಾಸ್ತಿ, ಓಕೆ, ಸ್ಟ್ರೆಸ್ ಜಾಸ್ತಿ, ಫ್ರೀಡಮ್ ಇಲ್ಲ ನಿಮ್ಗೆ. ಆಮೇಲೆ ಅದು ನಡೆದಿಲ್ಲಪ್ಪ ಅಂದ್ರೆ ಹೆಂಗೆ ಬಿಸ್ನೆಸ್, ಅದು ಬಿಸ್ನೆಸ್ ಓಡಿಲ್ಲಪ್ಪ ಅಂದ್ರೆ ಹೆಂಗೆ. ನಾನು ಒಂದು ಅಂಗಡಿ ಹಾಕೊಂಡ್ ಕೂತ್ಕೊಂಡಿದ್ದೀನಿ, ಅದೇ ತರ ಬಹಳಷ್ಟು ಜನ ಮಾರ್ಕೆಟ್ ಅಲ್ಲಿ ಕೂಡ ಇದ್ದಾರೆ. ಕಾಂಪಿಟೇಷನ್ ಬೇರೆ ಇರುತ್ತೆ, ಯಾರು ಸಪೋರ್ಟ್ ಮಾಡೋರು ಇರಲ್ಲ, ಯಾರು ಹೇಳ್ಕೊಡೋರು ಇರಲ್ಲ, ಹೌದಿಲ್ಲ. ಬರ್ತಾರೆ ಜನ, ರೇಟ್ ಕೇಳ್ಕೊಂಡ್ ಹೋಗ್ತಾರೆ ಬಟ್ಟೆ ಅಂಗಡಿಯಲ್ಲಿ, ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ, ಹೌದಿಲ್ಲ. ಡೈಲಿ ಮಾತ್ರ ನೀವು ಅಂಗಡಿ ತೆಗಿಲೇಬೇಕು, ಸ್ಟ್ರೆಸ್ ತಗೊಳ್ಳೇಬೇಕು, ಟೈಮ್ ಹಾಕ್ಲೇಬೇಕು, ಎಫರ್ಟ್ ಹಾಕ್ಲೇಬೇಕು. 4 ದಿನ ಬಿಟ್ಟು ಎಲ್ಲಾನು ಊರಿ ಹೋಗೋಣ ಅಂತಂದ್ರೆ ಹೋಗಕ್ಕಾಗಲ್ಲ. ಇದು ಒಂದು ಕ್ಯಾಟಗರಿ ಆಯ್ತು. ಓಕೆ, ದಿಸ್ ಈಸ್ ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಟಗರೀಸ್. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಏನಿದು ಬಿಸ್ನೆಸ್ ಓನರ್ಸ್. ಓಕೆ, ವರ್ಲ್ಡ್ ಅಲ್ಲಿ ನಡೆಸ್ತಾ ಇರೋದು, ಈ ಪ್ರಪಂಚಕ್ಕೆ ನಡೆಸ್ತಾ ಇರೋದು ಬಿಸ್ನೆಸ್ ಓನರ್ಸ್ ಅಂತ ನನ್ನ ಒಪಿನಿಯನ್. ಬಿಕಾಸ್ ಇಲ್ಲಿ ನೋಡಿ, ಇವ್ರು ಏನ್ ಮಾಡ್ತಾ ಇದಾರೆ, 1% ಯೂಸ್ ಮಾಡ್ಕೊಂಡು 100 ಪೀಪಲ್ಸ್ ಹತ್ರ ಕೆಲಸ ತಗೊಳ್ತಾರೆ. 1% ಇವರು ಸ್ವಲ್ಪ ಎಫರ್ಟ್ ಹಾಕ್ತಾರೆ, ಅದು ಒಬ್ರು ಹಾಕೋದಿಲ್ಲ, 100 ಪೀಪಲ್ಸ್ ಜೊತೆಗೆ ಕೆಲಸ ಮಾಡ್ತಾರೆ. ಅವ್ರ ಇನ್ಕಮ್ ಅವರು ಮಾಡ್ತಾರೆ, ಪ್ಲಸ್ ಕೆಲಸ ಮಾಡಿಸ್ತಾರೆ ಬಿಸ್ನೆಸ್ ಓನರ್ಸ್. ಈಗ ಸಪೋಸ್ ಎಕ್ಸಾಂಪಲ್, ಒಂದು ಕಂಪನಿ ಓನರ್ ಇರ್ತಾನೆ. ಒಂದು ಕಂಪನಿ ಓನರ್ ಕೂಡ ಏನ್ ಮಾಡ್ತಾನೆ, ಬೆಳಿಗ್ಗೆ ಅವನು 9 ಗಂಟೆಗೆ ಬರ್ತಾನೆ, ರಾತ್ರಿ ಅವನು ಸಾಯಂಕಾಲ 6-7 ಗಂಟೆಗೆ ಹೋಗ್ತಾನೆ. ನಾನು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀನಿ ಎಂಪ್ಲಾಯ್ ಆಗಿ. ಓಕೆ, ನಾನು ಅವನ ಹತ್ರ ಕೆಲಸ ಮಾಡ್ತಿರ್ತೀನಿ. ಬಟ್ ಆದ್ರೂ ಇನ್ಕಮ್ ಅವನಿಗೆ ಜಾಸ್ತಿ ಹೋಗ್ತದೆ. ಯಾಕೆ? ಅವನ್ ಕೆಳಗಡೆ ಸಿಸ್ಟಮ್ ಬಿಲ್ಡ್ ಮಾಡಿರ್ತಾನೆ. ನೋಡಿ, ಯು ಓನ್ ಎ ಸಿಸ್ಟಮ್ ಅಂಡ್ ಪೀಪಲ್ ವರ್ಕ್ ಫಾರ್ ಯು ಅಂತೇಳಿ. ಇಲ್ಲಿ ನೀವು ಬೂಟ್ ಕ್ಯಾಂಪ್ 1 ಅಲ್ಲಿ ನಮ್ ಕಂಪ್ನಿ ಏನ್ ಅಪರ್ಚುನಿಟಿ ನೋಡ್ತಾ ಇದೀರಲ್ಲ, ಇಲ್ಲಿ ನೀವು ಬಿಸ್ನೆಸ್ ಓನರ್ ಆಗ್ತಾ ಇದ್ದೀರಾ, ನಿಮ್ಗೆ ಓನರ್ಶಿಪ್ ಸಿಗ್ತಾ ಇದೆ. ಇಲ್ಲಿ ನೀವು ಟೀಮ್ ಬಿಲ್ಡ್ ಮಾಡಿ ವರ್ಕ್ ಮಾಡ್ತೀರಾ, ಪೀಪಲ್ ಆರ್ ವರ್ಕಿಂಗ್ ಫಾರ್ ಯು. ಓಕೆ, ಇಲ್ಲಿ ನೀವು ಏನಂತಾರೆ, 100 ಜನ ನಿಮ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ರೆ, ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಈಗ 100 ಪೀಪಲ್ಸ್ ಆರ್ ವರ್ಕಿಂಗ್ ಫಾರ್ 8 ಅವರ್ಸ್. 100 ಪೀಪಲ್ಸ್ ಆರ್ ವರ್ಕಿಂಗ್ ಫಾರ್ 8 ಅವರ್ಸ್ ಅಂತಂದ್ರೆ ಎಷ್ಟು ಔಟ್ಪುಟ್ ಆಯ್ತು, ಎಷ್ಟು ಅವರ್ಸ್ ಟೈಮ್ ಔಟ್ಪುಟ್ ಆಯ್ತು, 100 ಅವರ್ಸ್ ಆಯ್ತು, ಹೌದಿಲ್ಲ. ಸೊ ಅದಕ್ಕೆ ಏನಿದು ಪ್ರಪೋರ್ಷನಲಿ, ಇಲ್ಲಿ ನೀವು ಬರೀ ಏನ್ ಮಾಡ್ತೀರಾ, ಸಿಂಗಲ್ ಪರ್ಸನ್ ನೀವು ಒಬ್ಬರು ಏನ್ ಮಾಡ್ತೀರಾ, ಬರೀ 8 ತಾಸು ಕೆಲಸ ಮಾಡಿ ಬರೀ 20,000 30,000 XYZ ಏನೋ ಒಂದು ಸ್ಯಾಲರಿ ತಗೊಳ್ತಿರ್ತೀರ. ಅದೇ ಕಂಪ್ನಿ ಓನರ್, ಅವನು ಬೆಳಿಗ್ಗೆ 9 ಗಂಟೆಗೆ ಬಂದೆ ಸಾಯಂಕಾಲ 6 ಗಂಟೆಗೆ ಹೋಗ್ತಾನೆ. ಬಟ್ ಅವ್ನ ಕೆಳಗಡೆ 100 ಪೀಪಲ್ಸ್ ಗೆ ಅವ್ನ ಕೆಳಗಡೆ ಕೆಲ್ಸಕ್ಕೆ ಹಚ್ಚಿರ್ತಾನೆ. ಅವನು ಮಲಗಿದ್ರೆ ಕೂಡ ಅವನಿಗೆ ದುಡ್ಡು ಬರ್ತದೆ, ಸ್ಪೇರ್ ಟೈಮ್ ಇರ್ತದೆ, ಮಸ್ತ್ ಮಜಾ ಮಾಡ್ತಾನೆ, ಹೊರಗೆ ಹೋಗ್ತಾನೆ, ಕಾರ್ ತಗೊಳ್ತಾನೆ. ಯಾಕಂದ್ರೆ ನೀವೆಲ್ಲರೂ ಅವ್ನ ಕೆಳಗಡೆ ಕೆಲಸ ಮಾಡ್ತಿರ್ತೀರಾ. ಓಕೆ, ನೀವೆಲ್ಲರೂ ಅವನ ಅಂಡರ್ಲಿ ಕೆಲಸ ಮಾಡ್ತಿರ್ತಾರ. ಜಾಯಿನ್ ಅದರ್ಸ್ ಬಿಸ್ನೆಸ್ ಅಂತ ಹೇಳಿದ್ನಲ್ಲ ನಾನು, ಇದೆ. ಓಕೆ, ನೀವು ಅವನ್ ಬಿಸ್ನೆಸ್ ಕೆಳಗಡೆ ಜಾಯಿನ್ ಆಗ್ಬಿಟ್ಟು ಅವನಿಗೆ ಬಳಸ್ತಿರ್ತಾರ ಮುಂದೆ, ಹೋಗಪ್ಪ ನೀವು, ನಮಗೆ ಅಷ್ಟು ಮಾಡೋದ್ ಬುದ್ಧಿ ಇಲ್ಲ, ಕೆಪಾಸಿಟಿ ಇಲ್ಲ, ನಾವು ಇಷ್ಟೇ ಸಾಕಂತೇಳಿ ನೀವು ಸೆಲ್ಫ್ ಡೌಟ್ ಮಾಡ್ಕೊಂಡು ಜಾಬ್ ಸಾಕಂತ ಹೇಳ್ಬಿಟ್ಟು ಜಾಬ್ ಅಲ್ಲೇ ನಿಂತ್ಬಿಡ್ತಾರೆ. ಕೆಲವೊಬ್ರು ಇಲ್ಲೇ ನಿಂತ್ಬಿಡ್ತಾರೆ. ನೆಕ್ಸ್ಟ್, ದಿಸ್ ಈಸ್ ದ ಬಿಸ್ನೆಸ್ ಓನರ್ ಕಾನ್ಸೆಪ್ಟ್. ಯಾವ ತರ ಇವರು ಟೈಮ್ ಲಿವರೇಜ್, ಟೈಮ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಡಬಲ್ ಮಾಡ್ತಿದ್ರೆ, ಟ್ರಿಪಲ್ ಮಾಡ್ತಿದ್ರೆ, ಇನ್ಕಮ್ ಅನ್ನ ಜಾಸ್ತಿ ಮಾಡ್ತಾರೆ. ದಿಸ್ ಈಸ್ ಕಂಪ್ಲೀಟ್ಲಿ ಬಿಸ್ನೆಸ್ ಮೈಂಡ್ ಸೆಟ್ ಪೀಪಲ್ ಅರ್ಥ ಮಾಡ್ಕೊಳ್ಳೋದಾಗಿರೋದು. ನಮ್ ಯೂತ್ ಯಾವತ್ತು ಈ ಕಾನ್ಸೆಪ್ಟ್ ಗೆ ಅರ್ಥ ಮಾಡ್ಕೊಳಕ್ಕೆ ಬಹಳ ಕಷ್ಟ ಆಗ್ತದೆ. ಯಾವತ್ತು ನೋಡ್ರಿ, ನಮ್ಮ ಮನೇಲಿ ಕೂಡ ಅಷ್ಟೇ, ಜಾಬ್ ಮಾಡಪ್ಪ, ಜಾಬ್ ಮಾಡಪ್ಪ, ಜಾಬ್ ಮಾಡಪ್ಪ, ಜಾಬ್ ಮಾಡಪ್ಪ. ಯಾಕಂದ್ರೆ ಎಲ್ಲಾರು ಅದೇ ಮಾಡ್ತಿದ್ರಲ್ಲ, ರ್ಯಾಟ್ ರೇಸ್. ಈ ರ್ಯಾಟ್ ರೇಸ್ ಇಂದ ಹೊರಗೆ ಬರ್ಬೇಕಂತಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ. ಯು ಕ್ಯಾನ್ ಬಿಕಮ್ ಯುವರ್ ಓನ್ ಬಾಸ್. ನಿಮಗೆ ಯಾರು ಹೇಳೋರು ಇಲ್ಲ, ನೀವೇ ನಿಮ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ ಕೆಳಗಡೆ ಟೀಮ್ಗೆ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿಸ್ಬೋದು. ಓಕೆ, ಈ ಫ್ರೀಡಮ್ ನಿಮಗೆ ಬರುತ್ತೆ. ಇಲ್ಲಿ ನೀವು ಎಲ್ಲಿ ಬೇಕಾದ್ರೆ ತಿರುಗಾಡ್ಬೋದು, ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಬರುತ್ತೆ ನಿಮಗೆ. ಇಲ್ಲಿ ದುಡ್ಡು ಕೂಡ ಜಾಸ್ತಿ ಬರ್ತದೆ, ಫೈನಾನ್ಷಿಯಲ್ ಫ್ರೀಡಮ್ ಬರುತ್ತೆ, ಫ್ಯಾಮಿಲಿ ಟೈಮ್ ಕೊಡ್ಬೋದು. ಓಕೆ, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸ್ಬೋದು, ಯಾಕಂದ್ರೆ ನಿಮ್ಗೆ ಅದ್ರ ಬಿಸ್ನೆಸ್ ಹೆಂಗ್ ಮಾಡ್ಬೇಕನ್ನೋದೇ ನಿಮ್ಗೆ ಮೈಂಡ್ ಸೆಟ್ ಇರಲ್ಲ. ಬಟ್ ನಿಮ್ಗೆ ಇಲ್ಲಿ ಯಾರು ಈ ವಿಡಿಯೋ ಲಿಂಕ್ ಕಳ್ಸಿದಾರಲ್ಲ, ನೀವು ಯಾವ ಕಮಿಟಿಯಿಂದ, ಯಾವ ಗ್ರೂಪ್ ಇಂದ ಇದು ನೋಡ್ತಾ ಇದಾರಲ್ಲ, ಅವ್ರು ನಿಮ್ಗೆ ಇಲ್ಲಿ 100% ಸಪೋರ್ಟ್ ಮಾಡ್ತಾರೆ. ಹೌ ಟು ಗ್ರೋ ಇನ್ ದಿಸ್ ಬಿಸ್ನೆಸ್, ಹೌ ಟು ಡೆವಲಪ್ ದಿಸ್ ಬಿಸ್ನೆಸ್, ಹೌ ಟು ಮೇಕ್ ಮನಿ ಇನ್ ದಿಸ್ ಬಿಸ್ನೆಸ್ ಅಂತ ಹೇಳಿ. ನೋಡಿ, ಮೇಕ್ ಮನಿ ಅಂತ ಹೇಳ್ದೆ ನಾನು.
ಓಕೆ, ಅರ್ನ್ ಮನಿ ಅಂತ ಹೇಳೋದಿಲ್ಲ. ಅರ್ನ್ ಅಂತ ನೀವು ಎಲ್ಲೇ ಮಾಡ್ತೀರಾ, ಜಾಬ್ ಅಲ್ಲೇ ಮಾಡ್ತೀರಾ ನೀವು ಅರ್ನ್ ಮಾಡೋದಿದ್ರೆ. ಬಟ್ ನೀವು ಮನಿ ಮಾಡಬೇಕು, ಗಳಿಸ್ಬೇಕು ಅಂತಂದ್ರೆ ಮಾಡಬೇಕು. ಮೇಕಿಂಗ್ ಮನಿ ಈಸ್ ಡಿಫ್ರೆಂಟ್, ಅರ್ನಿಂಗ್ ಮನಿ ಇಸ್ ಡಿಫ್ರೆಂಟ್. ಓಕೆ, ಸೊ ಇನ್ ದಿಸ್ ಪೀಪಲ್ ಕ್ಯಾಟಗರಿ, ಬಿಸ್ನೆಸ್ ಕ್ಯಾಟಗರಿಯಲ್ಲಿ ಪೀಪಲ್ ಮೇಕ್ ಮನಿ. ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಇನ್ವೆಸ್ಟರ್ ಕ್ಯಾಟಗರಿಗೆ ಬಂದ್ಬಿಡ್ತೀರಾ ನೀವು. ಯಾಕಂದ್ರೆ ದುಡ್ಡು ಬಹಳ ಬರೋ ಸ್ಟಾರ್ಟ್ ಆಗ್ತೈತೆ ಅವಾಗ. ಜನ ನಿಮ್ಗೋಸ್ಕರ ಕೆಲಸ ಮಾಡ್ತಾರೆ. ಓಕೆ, ನಿಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಅಲ್ಲಿ ಮಾಡೋದ್ ಸ್ಟಾರ್ಟ್ ಮಾಡ್ಬೋದು. ಯಾವ ತರ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್, ಟ್ರೇಡ್ ಮಾರ್ಕೆಟ್. ಓಕೆ, ಅಂಡ್ ಎಲ್ಲನ ಒಂದು ಆಸ್ತಿ ಪಾಸ್ತಿ ನೀವು ತಗೋಬಹುದು, ಜಾಗ ಖರೀದಿ ಮಾಡಬಹುದು, ಬಿಲ್ಡಿಂಗ್ ಪರ್ಚೇಸ್ ಮಾಡಬಹುದು. ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಗ್ತೈತೆ. ದುಡ್ಡು ನಿಮ್ಮ ಹತ್ರ ಬಂತು, ಬಿಸ್ನೆಸ್ ಮಾಡಿದಿರಾ ನೀವು, ಅಲ್ಲಿಂದ ನಿಮಗೆ ದುಡ್ಡು ಬಂತು, ಅದು ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕ್ತೀರಾ. ನೀವೇನು ಕೆಲಸ ಮಾಡೋದಿಲ್ಲ, ಒಂದ್ ಬಿಲ್ಡಿಂಗ್ ಪರ್ಚೇಸ್ ಮಾಡ್ಕೊಂತೀರಾ. ಆ ಬಿಲ್ಡಿಂಗ್ ನಿಮ್ಗೆ ಏನ್ ಮಾಡುತ್ತೆ, ಇಸ್ ಈಕ್ವಲ್ ಟು ಪ್ರತಿ ತಿಂಗಳ ನಿಮ್ಗೆ ಇಷ್ಟು ಬಾಡಿಗೆ ಅನ್ನೋದು ನಿಮ್ಗೆ ಕೊಡ್ತಾನೆ ಇರುತ್ತೆ. ಹೌದಿಲ್ಲ? ಸೊ ಇಲ್ಲಿ ನೀವು ಬಿಸ್ನೆಸ್ ಒನ್ ಟೈಮ್, ಸಾರಿ, ಇನ್ವೆಸ್ಟ್ಮೆಂಟ್ ನೀವು ಒನ್ ಟೈಮ್ ಮಾಡ್ತೀರಾ. ಒಂದ್ 50 ಲಕ್ಷ, 1 ಕೋಟಿ ಒಂದ್ ಬಿಸ್ನೆಸ್ ಒಂದೇ ಟೈಮ್ ಮಾಡ್ತೀರಾ. ಒಂದೇ ತರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಸಾರಿ. ನೆಕ್ಸ್ಟ್ ಲೈಫ್ ಲಾಂಗ್ ನಿಮಗೆ ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಓಕೆ, ಇಲ್ಲಿಂದ ನೀವು ಇನ್ಕಮ್ ನಾಟ್ ಡಿಪೆಂಡೆಂಟ್ ಆನ್ ಯುವರ್ ಪ್ರೆಸೆನ್ಸ್. ನೀವು ಇಲ್ಲಿ ಇಲ್ಲ ಅಂತಂದ್ರೆ ಕೂಡ ನಿಮ್ಗೆ ಬರ್ತಿರ್ತದೆ ದುಡ್ಡು. ಓಕೆ, ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಮುಂದೆ ಹೋಗ್ತಾ ಇರೋದು. ನಾವು ಇನ್ವೆಸ್ಟರ್ ಅಲ್ಲ, ನಾವು ವಿ ಆರ್ ಆಲ್ ಮಿಡಲ್ ಕ್ಲಾಸ್ ಪೀಪಲ್. ಓಕೆ, ಸೊ ಕೆಲವ್ರು ಅನ್ಕೊಂತಾರೆ ನಾವು ಬಿಸ್ನೆಸ್ ಹೆಂಗ್ ಮಾಡ್ಬೇಕಪ್ಪ, ಅಷ್ಟು ದುಡ್ಡು ಹಾಕ್ಬೇಕು ಎಲ್ಲ. ಬಿಸ್ನೆಸ್ ಬೇರೆ, ನಾವು ಯೋಚನೆ ಮಾಡ್ತಾ ಇರೋದು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಯೋಚನೆ ಮಾಡ್ತೇವೆ. ಹೆಂಗಪ್ಪ ಬಿಸ್ನೆಸ್ ಮಾಡೋದು, ಬಂಡವಾಳ ಹಾಕಿ ಕುಂತ್ ಬಿಡ್ತೇವೆ ಹೆಂಗ? ಇಲ್ಲ, ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ನಾನು ಇದು ಸ್ಪೆಷಲಿ ಈ ಸೆಷನ್, ಈ ರೆಕಾರ್ಡಿಂಗ್ ಮಾಡಿರೋದು. ಓಕೆ, ಇದ್ರದ್ದು ಆದ್ಮೇಲೆ ಕೂಡ ಇಷ್ಟು ನೋಡಿದ್ಮೇಲೆ ಕೂಡ, ಇಷ್ಟು ತಿಳ್ಕೊಂಡಿದ್ಮೇಲೆ ಕೂಡ ನಿಮ್ಗೆ ಏನಾನ ಡೌಟ್ಸ್ ಇದ್ರೆ, ಈ ವಿಡಿಯೋ ಲಿಂಕ್ ನಿಮ್ಗೆ ಯಾರು ಕಳ್ಸಿದಾರೋ ಆ ಪರ್ಸನ್ಗೆ ನೀವು ಕನೆಕ್ಟ್ ಮಾಡ್ಬೋದು. ಸರ್, ನಾನು ಇನ್ನ ಸ್ವಲ್ಪ ಕರೆಕ್ಟ್ ಆಗಿ ತಿಳಿಸಿ ನನಗೆ, ನಿಮ್ದು ಏನೇ ಡೌಟ್ಸ್ ಇದ್ರು ನೀವು ಅವ್ರ ಹತ್ರ ಕನ್ಸಲ್ಟ್ ಮಾಡಬಹುದು. ಓಕೆ, ಸೊ ದಟ್ಸ್ ಆಲ್ ಫ್ರಮ್ ಮೈ ಸೈಡ್. All the very best for your business, which you are going to understand now, which you are going to start now. I hope you all understand this and start your business in upcoming days.